ಶಿಕ್ಷಕ ಬಂಧುಗಳಿಗೆ ಆರ್ಯಭಟ ಮ್ಯಾಥ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವು ನಿನ್ನೆಯ ಕ್ಲಾಸ್ನಲ್ಲಿ ಹಲವಾರು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ನಂಬರ್ಸ್ ಅಂದರೆ ಏನು, ನಂಬರ್ಸ್ ನಂತರ ನಂಬರ್ ಸಿಸ್ಟಮ್, ಇವನ್ ನಂಬರ್, ಆಡ್ ನಂಬರ್, ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಇವುಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಆಲ್ರೆಡಿ ಪಡ್ಕೊಂಡಿದ್ದೀವಿ. ಈಗ ನಾನು ಪ್ರೈಮ್ ನಂಬರ್ಸ್ ಬಗ್ಗೆ ಹೇಳ್ತೀನಿ. A number that can be divided by itself and only by one is called prime number. ಪ್ರೈಮ್ ನಂಬರ್ಗಳೆಂದರೆ ಆ ನಂಬರು ಒಂದರಿಂದ ಮತ್ತು ತನ್ನಿಂದ ಮಾತ್ರ ಡಿವೈಡ್ ಆಗುವಂತ ಆ, ಒಂದು ಸಂಖ್ಯೆ ಆಗಿರಬೇಕು. ಅಂಥವುಗಳನ್ನು ನಾವು ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. ಪ್ರೈಮ್ ನಂಬರ್ನಲ್ಲಿ ಒನ್ ಬರುವುದಿಲ್ಲ. ಒನ್ ಈಸ್ ನಾಟ್ ಅ ಪ್ರೈಮ್ ನಂಬರ್. ಒನ್ ಪ್ರೈಮ್ ನಂಬರ್ ಅಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಂದು ಸಂಖ್ಯೆಯು ತನ್ನಿಂದ ಮತ್ತು ಒಂದರಿಂದ ಮಾತ್ರ ಭಾಗಿಸಲ್ಪಟ್ಟರೆ ಆ ಸಂಖ್ಯೆಯನ್ನು ನಾವು ಪ್ರೈಮ್ ನಂಬರ್, ಅವಿಭಾಜ್ಯ ಸಂಖ್ಯೆ ಎಂದು ಕರೆಯುತ್ತೇವೆ. ವೀಕ್ಷಕರೇ, ನಾನು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಹೇಳಲು ಕಾರಣ ಏನಂದರೆ, ಯಾವ ವಿಷಯವು ಬೇರೆ ಭಾಷೆಯಲ್ಲಿ ಅರ್ಥ ಆಗದೇ ಇದ್ದಾಗ ನಮ್ಮ ಮಾತೃಭಾಷೆಯಲ್ಲಿ ಸಾಮಾನ್ಯವಾಗಿ ಅರ್ಥ ಆಗೇ ಆಗುತ್ತದೆ ಅನ್ನುವ ಒಂದು ವಿಚಾರದಿಂದ ಈ ಚಾನಲನ್ನು ಶುರು ಮಾಡಿದ್ದು ಕೂಡ ಆ ಉದ್ದೇಶ ಆಗಿರುವುದರಿಂದ ಎರಡನ್ನೂ ಬಳಸಿ ಹೇಳ್ತಾ ಇದ್ದೀನಿ. ವೀಕ್ಷಕರಲ್ಲಿ ಏನಾದರೂ ಇದರ ಬಗ್ಗೆ ಬೇಸರವಿದ್ದರೆ ಕ್ಷಮಿಸಿ. ಈಗ ನಾನು ನಿಮಗೆ ಪ್ರೈಮ್ ನಂಬರ್ಸ್ಗಳಲ್ಲಿ 1 to 100 ಪ್ರೈಮ್ ನಂಬರ್ಸ್ಗಳನ್ನು ಆಲ್ರೆಡಿ ಪಟ್ಟಿ ಮಾಡಿಟ್ಟಿದ್ದೀನಿ. ಆಮೇಲೆ ಹೇಳುವಾಗ ಗಡಿಬಿಡಿ ಆಗದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಮೊದಲೇ ಪಟ್ಟಿ ಮಾಡಿ ಇಟ್ಟುಕೊಂಡಿದ್ದೀನಿ. ಲಿಸ್ಟ್ ಆಫ್ ನಂಬರ್ಸ್ ಆ್ಯಂಡ್ ಪ್ರೈಮ್ ನಂಬರ್ಸ್ ಅಂತ ಹೇಳ್ತಾ ಇದ್ದೀನಿ. ಈಗ ಪ್ರೈಮ್ ನಂಬರ್ಸ್ನಲ್ಲಿ 1 to 10 ಒಳಗಿನ ಪ್ರೈಮ್ ನಂಬರ್ಗಳು ಯಾವುವಪ್ಪ ಅಂತಂದ್ರೆ 2, 3, 5, 7ಗಳು. ಇವುಗಳು 1ರಿಂದ 10ರ ನಡುವಿನ ಪ್ರೈಮ್ ನಂಬರ್ಸ್ಗಳು ಅಂದರೆ ಅವಿಭಾಜ್ಯ ಸಂಖ್ಯೆಗಳಾಗಿರುತ್ತವೆ. ಅದರಂತೆ 11 to 20 ಈ ಒಂದು 11ರಿಂದ 20ರ ನಡುವಿನ ಪ್ರೈಮ್ ನಂಬರ್ಸ್ಗಳು ಯಾವುವು ಅಂದರೆ 11, 13, 17 ಮತ್ತು 19 ಆಗಿದೆ. ಅದರಂತೆ 21 to 30, 23, 29, 31 to 40, 31, 37, 41 to 50, 41, 43, 47, 51 to 60, 53, 59 ಆಗಿದ್ದು 61 to 70, 61 ಮತ್ತು 67 ಆಗಿರುತ್ತದೆ. ಬಿಟ್ವೀನ್ 71 to 80, 71, 73, 79 ಆಗಿದೆ. ಬಿಟ್ವೀನ್ 81 to 100, 83, 89 ಹಾಗೂ 97 ಆಗಿದೆ. ವೀಕ್ಷಕರೇ, ಇವುಗಳನ್ನು ತಿಳಿದುಕೊಳ್ಳೋದು ತುಂಬ ಸುಲಭ. ಅದು ಹೇಗಪ್ಪ ಅಂತಂದರೆ, ಪ್ರೈಮ್ ನಂಬರ್ಸ್ಗಳನ್ನು ನಾವು ಎರಡರಿಂದ ಭಾಗ ಆಗುವುದಿಲ್ಲ ಅನ್ನೋದು ಒಂದು. ಹಾಗೆ ತನ್ನಿಂದ ಮತ್ತು ಒಂದರಿಂದ ಅಂದರೆ ನಾವೇನು ತಿಳ್ಕೊಂಡ್ಬಿಡ್ಬೇಕು ಇಲ್ಲಿ ಕನ್ಸೆಪ್ಟ್, ಯಾವುದನ್ನ ಅರ್ಥ ಮಾಡ್ಕೋಬೇಕಾಗಿರುವಂಥ ಕನ್ಸೆಪ್ಟ್ ಯಾವುದಪ್ಪ ಅಂತಂದರೆ, ಆ ಒಂದು ಸಂಖ್ಯೆಯು ಬೇರೆ ಯಾವ ಟೇಬಲ್ಸ್ನಲ್ಲಿ ಬರಬಾರ್ದು, ಬೇರೆ ಯಾವ ಮಗ್ಗಿಯಲ್ಲೂ ಬರದೇ ಇದ್ರೆ ಅದು ಪ್ರೈಮ್ ನಂಬರೇ ಆಗಿರುತ್ತೆ. ಅದು ತನ್ನ ಮಗ್ಗಿಯಲ್ಲಿ ಬರಲಿ, ತನ್ನ ಟೇಬಲ್ಸ್ನಲ್ಲಿ ಬರಲಿ, ತನ್ನ ಟೇಬಲ್ಸನ್ನು ಬಿಟ್ಕೊಟ್ರೆ ಮತ್ತೆ ಇನ್ನೊಂದು ಒಂದರಿಂದ ಮಾತ್ರ ಬಂದರೆ ಅದು ಪ್ರೈಮ್ ನಂಬರ್ಸೇ ಆಗಿರುತ್ತೆ. ಇದೊಂದು ಸುಲಭವಾದ ಟ್ರಿಕ್ ವೀಕ್ಷಕರೇ. ಇದನ್ನಂತೂ ಅಪ್ಲೈ ಮಾಡೋದು ತುಂಬಾನೇ ಸರಳವಾಗಿದೆ. ಅದನ್ನು ಬಿಟ್ಟರೆ ಅಂದರೆ ಸಪೋಸ್ ಬಹ್ಯಾಟ್ ಮಾಡೋದು ಕಷ್ಟನೇ. ಈ ಥರ ತಿಳ್ಕೊಂಡ್ರೆ ತುಂಬಾನೇ ಉತ್ತಮ ಆಗುತ್ತೆ. ಯಾಕಂದ್ರೆ ಒಂದು ನೆನಪಾದ್ರೆ ಮತ್ತೊಂದನ್ನು ಹೇಳೋದು ತುಂಬಾನೇ ಕಷ್ಟ ಆಗಿಬಿಡುತ್ತೆ. ಸೊ ಅದಕ್ಕಾಗಿ ಅರ್ಥ ಮಾಡ್ಕೊಂಡು ಹೇಳೋದು ತುಂಬ ಸುಲಭ ಅಂತ ಹೇಳ್ತೀನಿ. ಹಾಗೆ ನಿಮಗೆ ಇವುಗಳು ಬೇಕಾಗಿದ್ದಲ್ಲಿ ನೀವು ವಿಡಿಯೋನ ಪೌಸ್ ಮಾಡಿಬಿಟ್ಟು ನೋಡ್ಬೋದು. ಹಾಗೆ ಮುಂದಿನ ದಿನಮಾನದೊಳಗೆ ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಹಾಕೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಅದರಂತೆ ವೀಕ್ಷಕರು ತುಂಬಾನೇ ಸಪೋರ್ಟ್ ಕೊಡ್ತಾ ಇದ್ದೀರಿ. ಇದು ನನ್ನ 2ನೇ ವಿಡಿಯೋ, ಪರವಾಗಿಲ್ಲ, ತುಂಬಾನೇ ಸಪೋರ್ಟಿವ್ ಆಗಿದೆ. ಅದರಂತೆ ಈಗ ನಾವು ಪ್ರೈಮ್ ನಂಬರ್ಸ್ದ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರೈಮ್ ನಂಬರ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ಟಿವಿ. ಪ್ರೈಮ್ ನಂಬರ್ಸ್ ಅಂದ್ರೆ ಏನು? ಅದು ತನ್ನಿಂದ ಮತ್ತು ಒಂದರಿಂದ ಭಾಗ ಆಗ್ತಿದ್ರೆ
that number is called as a prime number. Prime number has only factors of itself and also the one, that is called as a prime number ಅಂತ ನಮ್ಗೆ ಅರ್ಥ ಆಗೈತಿ. ಸೊ ಈಗ ನಾವು ಪ್ರಾಪರ್ಟೀಸ್ ಆಫ್ ಪ್ರೈಮ್ ನಂಬರ್ಸ್ ಬಗ್ಗೆ ನೋಡೋಣ ಅಂತ. ಅ ಪ್ರೈಮ್ ನಂಬರ್ ಈಸ್ ಅ ಹೋಲ್ ನಂಬರ್ ಗ್ರೇಟರ್ ದೆನ್ ಒನ್. ಪ್ರೈಮ್ ನಂಬರ್ ಯಾವಾಗಲೂ ಒಂದರಿಗಿಂತ ದೊಡ್ಡ ಸಂಖ್ಯೆಗಳೇ ಆಗಿರುತ್ತವು. ಇಟ್ ಹ್ಯಾಸ್ ಎಕ್ಸಾಕ್ಟ್ಲಿ ಟೂ ಫ್ಯಾಕ್ಟರ್ಸ್, ದಟ್ ಈಸ್ ಒನ್ ಆ್ಯಂಡ್ ದ ನಂಬರ್ ಇಟ್ ಸೆಲ್ಫ್. ಆಲ್ರೆಡಿ ನಾನು ಹೇಳಿದ್ದೀನಲ್ಲ ವೀಕ್ಷಕರೇ, ಅದನ್ನೇ ಇನ್ನೊಂದ್ಸಲ ಹೇಳ್ತಾ ಇರೋದು. ಪ್ರೈಮ್ ನಂಬರ್ಸ್ನಲ್ಲಿ ಎರಡು ಫ್ಯಾಕ್ಟರ್ಸ್ ಅಂದರೆ ಅದೊಂದು ಒಂದು ಮತ್ತೆ ದ ನಂಬರ್ ಇಟ್ ಸೆಲ್ಫ್, ತಾನು ಅಂದರೆ ತನ್ನಿಂದ, ಅದು ಮಾತ್ರ ಒಂದು ಮತ್ತೆ ಆ್ಯಂಡ್ ದ ನಂಬರ್ ಇಟ್ ಸೆಲ್ಫ್ ಆಗಿರುತ್ತದೆ. ದೇರ್ ಈಸ್ ಓನ್ಲಿ ಒನ್ ಇವನ್ ಪ್ರೈಮ್ ನಂಬರ್, ದಟ್ ಈಸ್ ಟು. there is only one even prime number there is only one even prime number, that is 2. Every number can be expressed as the product of prime numbers. Every numbers can be expressed as the product of prime number. Nodi, there is only one even prime number. Even numbers ಬಗ್ಗೆ ಆಲ್ರೆಡಿ ನಾವು ತಿಳ್ಕೊಂಡಿದ್ದೀವಿ. A number which is divisible by 2 is called as an even number, or the a number which is ending with the 0, 2, 4, 6, 8, that number is called as an even number ಅಂತ ಆಲ್ರೆಡಿ ನಾವು ಕ್ಲಾಸ್ 1 ನಲ್ಲಿ ತಿಳ್ಕೊಂಡ್ಬಿಟ್ಟಿದ್ವಿ. ಇದರಲ್ಲಿ ದೇರ್ ಈಸ್ ಓನ್ಲಿ ಒನ್ ಇವನ್ ಪ್ರೈಮ್ ನಂಬರ್, ದಟ್ ಈಸ್ 2. ನೋಡಿ, ಪ್ರೈಮ್ ನಂಬರ್ಸ್ ಅಲ್ಲಿ ಬರುವಂತ ಒಂದೇ ಒಂದು ಇವನ್ ಪ್ರೈಮ್ ನಂಬರ್ ಯಾವ್ದಪ್ಪ ಅಂದ್ರೆ 2. ನೋಡಿ, ಇದನ್ನ ಹಲವಾರು ಕಾಂಪಿಟೇಷನ್ ಎಕ್ಸಾಮ್ಸ್ ನಲ್ಲಿ, ಅಂದ್ರೆ ನಾ ಏನ್ ಹೇಳತ್ತೀನಿ ಅಂದ್ರೆ, ನೀವು ಸೈನಿಕ್, ನವೋದಯ, RMS ಇಂಥವುಗಳಲ್ಲಿ ಕೇಳಬಹುದು, ಮುರಾರ್ಜಿ ಇಂಥವುಗಳಲ್ಲಿ ಇದನ್ನ ಕೇಳಬಹುದು. ದೇರ್ ಈಸ್ ಓನ್ಲಿ ಒನ್ ಇವನ್ ಪ್ರೈಮ್ ನಂಬರ್, ದಟ್ ಈಸ್ 2 ಅಂತ ನೀವು ತಿಳ್ಕೋಬೇಕಾಗತ್ತೆ. ಅದರಂತೆ ಎವ್ರಿ ನಂಬರ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್, ಇದು ಕೂಡ ಒಂದು. ಈಗ ಕಾಂಪೋಸಿಟ್ ನಂಬರ್ಸ್ ಬಗ್ಗೆ ತಿಳ್ಕೊಳ್ಳೋಣ. A number which has more than 2 factor is called composite number. A number which has more than 2 factors is called composite number. ಒಂದು ಸಂಖ್ಯೆಯು ಎರಡಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ಗಳನ್ನು ಹೊಂದಿದ್ದರೆ ಅದನ್ನು ಕಾಂಪೋಸಿಟ್ ನಂಬರ್ ಎಂದು ಕರೆಯುತ್ತೇವೆ. ನೋಡಿ, ಪ್ರೈಮ್ ನಂಬರ್ನಲ್ಲಿ ಏನಿತ್ತು, ಒಂದು ಮತ್ತೆ ತನ್ನಿಂದ ಮಾತ್ರ, ಅಂದ್ರೆ ಒಂದು ಮತ್ತೆ ತಾನು, ಎರಡೇ ಎರಡು ಫ್ಯಾಕ್ಟರ್ಗಳು ಇತ್ತಪ್ಪ ಅಂದ್ರೆ ಅದನ್ನ ಪ್ರೈಮ್ ನಂಬರ್ ಅಂತ ಹೇಳಿದ್ವಿ. ಇದು ಅದಕ್ಕಿಂತ ಸ್ವಲ್ಪ ಮುಂದೆ ಬಂದು ಒಂದು ಸಂಖ್ಯೆಯು ಎರಡಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ಗಳನ್ನ ಹೊಂದಿರಬೇಕು. ಒಂದು ನಂಬರ್ ಎರಡಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ಗಳನ್ನ ಹೊಂದಿದ್ದರೆ ಅದನ್ನು ಕಾಂಪೋಸಿಟ್ ನಂಬರ್ ಎಂದು ಕರೆಯುತ್ತೇವೆ. ನೋಡಿ, ಒಂದು ಸಂಖ್ಯೆ ಎರಡಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ಗಳನ್ನ ಹೊಂದಿದ್ದರೆ ಅದನ್ನ ನಾವು ಕಾಂಪೋಸಿಟ್ ನಂಬರ್ ಎಂದು ಕೂಡ ಕರೆಯುತ್ತೇವೆ. ನೋಡಿ, ಯಾರಿಗೆ ಬೇಸಿಕ್ ಮ್ಯಾಥ್ಸ್ ಅರ್ಥ ಆಗುತ್ತೋ ಅವರು ಆರಾಮಾಗಿ ಮುಂದೆ ಬರುವಂತ ಎಲ್ಲ ಕ್ಲಾಸ್ಗಳನ್ನ ಆರಾಮಾಗಿ ಮಾಡಬಹುದು ಅವರು. ಯಾಕಂತಂದ್ರೆ ಬೇಸಿಕ್ ಮ್ಯಾಥ್ಸ್ ಅರ್ಥ ಆದ್ರೆ ಮಾತ್ರ ನಮಗೆ ಮುಂದಿನ ಕ್ಲಾಸ್ಗಳು ಆರಾಮಾಗಿ ಅರ್ಥ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಅದನ್ನ ಕೆಲವೊಂದು ಕನ್ಫ್ಯೂಷನ್ಗಳು ಇರ್ತವೆ. ಇದು ಚಿಕ್ಕದಾದ ವಿಷಯ, ಚಿಕ್ಕ ಮಕ್ಕಳಿಗೆ ಅರ್ಥ ಆಗ್ಬೇಕು ಅಂತೇನಿಲ್ಲ. ಕೆಲವೊಂದು ಬಾರಿ ಹಿಂಗಾಗಿರುತ್ತೆ, ಸಣ್ಣ ಸಣ್ಣ ವಿಷಯ ಅನ್ನುವಂಥವುಗಳನ್ನ ನಾವು ಪರಿಗಣಿಸಿರಂಗಿಲ್ಲ, ಅಂದ್ರೆ ಗಮನಿಸಿರಂಗಿಲ್ಲ. ಈಗ 2 ಇದು ಏನು, 2 ಅಂದ್ರೆ ಇವನ್ ನಂಬರ್ ಕಾಮನ್ ಆಗಿ ಗೊತ್ತು, ಆದ್ರೆ ಕಾಂಪೋಸಿಟ್ ನಂಬರ್ ಹೇಳ್ಬೇಕಾದ್ರ ಇದು ಏನು, ಇದು ಯೂಸ್ ಆಗತ್ತಾ? ಈ ನೋಡ್ರಿ, ಲಾಸ್ಟ್ ಟೈಮ್ ನಾವು ಡಿಸ್ಕಷನ್ ಮಾಡಿದ್ವಿ, ದೇರ್ ಇಸ್ ಒನ್ ಪ್ರೈಮ್ ನಂಬರ್, ದಟ್ ಈಸ್ 2 ಅಂತೇಳಿ ಓನ್ಲಿ ಒನ್ ಪ್ರೈಮ್ ನಂಬರ್ ಅಂತ ಹೇಳಿದ್ವಿ. ಸೊ ಈ ತರ ಸಣ್ಣ ಸಣ್ಣ ವಿಷಯಗಳು ಅನ್ನುವಂಥವುಗಳು ಕೂಡ ಒಂದ್ಸಲ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ತವೆ. ಸೊ ಅದನ್ನ ಕ್ಲಿಯರ್ ಮಾಡೋಗೋಸ್ಕರನೇ ಈ ಒಂದು ಚಾನಲ್ ಅನ್ನ ಕಂಪ್ಲೀಟ್ ವಿಡಿಯೋ ಮುಗಿಯೋವರೆಗೂ ನೋಡಿ ತಿಳ್ಕೊಬೇಕಂತ ಕೇಳ್ಕೊಂತೀನಿ. ಇಲ್ಲಿ ಕಾಂಪೋಸಿಟ್ ನಂಬರ್ಸ್ಗಳದ್ದು ಕೂಡ ಒಂದು ಲಿಸ್ಟ್ ಮಾಡಿಬಿಟ್ಟಿದ್ದೀನಿ. ಲಿಸ್ಟ್ ಆಫ್ ನಂಬರ್ಸ್ ಕಾಂಪೋಸಿಟ್ ನಂಬರ್ಸ್ ಅಂತ 1 to 100 ಒಳಗಿನ ಯಾವುಗಳು ಬರುತ್ತವೆ ಅನ್ನೋದನ್ನ ಕೂಡ ನಾನಿಲ್ಲಿ ಲಿಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. 1 to 10, 4, 6, 8, 9, 10. Between 11 to 20, 12, 14, 16, 18 and 20.
between 21 to 30, 22, 24, 26, 28 and 30. Between 31 to 40, 32, 34, 36, 38, 40. Between 41 to 50, 42, 44, 46, 48, 50. Between 51 to 60, 52, 54, 56, 58, 60. Between 61 to 70, 62, 64, 66, 68, 70. Between 71 to 80, 72, 74, 76, 78, 80. Between 81 to 90, 82, 84, 86, 88, 90. Between 91 to 100, 92, 94, 96, 98, 100. ಸೊ ವೀಕ್ಷಕರೇ ಈ ತೆರನಾಗಿ ಕಂಪೋಸಿಟ್ ನಂಬರ್ಸ್ಗಳಿದಾವ. ಅದರಂತೆ ಕೋ ಪ್ರೈಮ್ ನಂಬರ್ಸ್ ನೋಡ್ರಿ, ಪ್ರೈಮ್ ನಂಬರ್ಸ್ ಬಗ್ಗೆ ತಿಳ್ಕೊಂಡ್ವಿ. ಈ ಕೋ ಪ್ರೈಮ್ ನಂಬರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಟೂ ನಂಬರ್ಸ್ ಆರ್ ಸೇಡ್ ಟು ಬಿ ಕೋ ಪ್ರೈಮ್ ಇಫ್ ದೇ ಡು ನಾಟ್ ಹ್ಯಾವ್ ಅ ಕಾಮನ್ ಫ್ಯಾಕ್ಟರ್ ಅದರ್ ದೆನ್ ಒನ್. ನೋಡ್ರಿ, ಕೋ ಪ್ರೈಮ್ ನಂಬರ್ಸ್ ಅಂದ್ರೆ ಎರಡು ಪ್ರೈಮ್ ನಂಬರ್ಗಳ ಮಧ್ಯೆನೇ ನಡಿಬೇಕಂತೇನಿಲ್ಲ. ಇವನ್ ನಂಬರ್ ಇದ್ರೂ ಪರವಾಗಿಲ್ಲ, ಬಟ್ ಆ ನಂಬರ್ಗಳ ಮಧ್ಯೆ ಇನ್ನೊಂದು ಕಾಮನ್ ನಂಬರ್ ಬರಬಾರ್ದು. ಓನ್ಲಿ ಒನ್ ಕಾಮನ್ ಫ್ಯಾಕ್ಟರ್ ಬಂತಪ್ಪ, ಕಾಮನ್ ನಂಬರ್ ಬಂತಪ್ಪ ಅಂತಂದ್ರ ಅದನ್ನ ನಾವು ಕೋ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. ನೋಡ್ರಿ, 2 and 3, 2 and 3 ಇಸ್ ದ ಕೋ ಪ್ರೈಮ್ ನಂಬರ್. ಇದರಲ್ಲಿ ಇನ್ನೊಂದು ನಂಬರ್ ಇಲ್ಲ, ಯಾಕಂದ್ರೆ 2 ಮತ್ತು 3ಗೆ ಕಾಮನ್ ನಂಬರ್ ಅಂತ ಬರೋದು ಒಂದು ಮಾತ್ರ, ಬೇರೆ ಯಾವ ಸಂಖ್ಯೆನೂ ಬರಲ್ಲ. ಅದೇ ರೀತಿ 8 and 13, 8 ಮತ್ತು 13ನ ಮಧ್ಯೆ ಕೂಡ ಇನ್ನೊಂದು ಸಂಖ್ಯೆ ಬರುವುದಿಲ್ಲ. 7 and 20 ಇದೇ ತರ ನೀವು ಹೆಚ್ಚು ಹೆಚ್ಚು ಸಂಖ್ಯೆಗಳನ್ನ ಹಾಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಇದೊಂದು ನಮಗೆ ಕ್ಲಿಯರೆನ್ಸ್ ಕೊಡುತ್ತೆ. ಎಷ್ಟೊಂದು ಪ್ರಾಬ್ಲಮ್ಸ್ಗಳನ್ನ ಹೆಚ್ಚಿಗೆ ನಾವು ಸಾಲ್ವ್ ಮಾಡ್ತೀವಿ, ಸೊ ಕ್ಲಿಯರೆನ್ಸ್ ಕೊಡುತ್ತೆ ಅಂತ ಹೇಳ್ಬೋದು. ಬಿಡಿ ವೀಕ್ಷಕರೇ, ಇಂದಿನ ಈ ವಿಡಿಯೋನ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಅದರಂತೆ ನಾಳೆ ಬರುವ ಅಂದರೆ ಕ್ಲಾಸ್ 3 ನಲ್ಲಿ ಬರುವುದು ಸ್ಕ್ವೇರ್ ನಂಬರ್ಸ್ ಹಾಗೂ ಅದರ ಒಂದು ಸರಳ ವಿಧಾನ. ಕೆಲವೊಂದು ಟ್ರಿಕ್ಸ್ ಇದೆ, ನಾವು ಬಹಟ್ ಮಾಡಿಯೇ ನೆನಪಿನಲ್ಲಿ ಇಟ್ಕೋಬೇಕಂತೇನಿಲ್ಲ. ಕೆಲವೊಂದು ಟ್ರಿಕ್ಸ್ಗಳ ಮುಖಾಂತರ ಕೂಡ ನಾವು ಮಾಡ್ಬೋದು. ಸೊ ಮ್ಯಾಥ್ಸನ್ನು ನಿಮ್ಗೆ ಗೊತ್ತೇ ಇದೆ, ಮ್ಯಾಥ್ಸನ್ನು ಬಹಟ್ ಮಾಡೋದಕ್ಕಿಂತ ಅದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಳೋದೇ ವಾಸಿ ಮತ್ತು ಸುಲಭ ವಿಧಾನ. ಟ್ರಿಕ್ಸ್ಗಳನ್ನ ಕಲ್ಕೊಂಡ್ರೆ ಸುಲಭ ವಿಧಾನ ಅನಿಸುತ್ತೆ. ಸೊ ನಾಳೆ ನಿಮ್ಮೆಲ್ಲರಿಗೂ ಆ ಒಂದು ಹೊಸ ಟ್ರಿಕ್ಕನ್ನು ಸ್ಕ್ವೇರ್ ನಂಬರ್ಸ್ ಜೊತೆಗೆ ತಗೊಂಡು ಬರ್ತೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಅನಿಸಿದ್ದಲ್ಲಿ ಅಥವಾ ಇನ್ನೂ ಇಂಪ್ರೂವ್ಮೆಂಟ್ಗಾಗಿ ಏನಾದರೂ ಕಮೆಂಟ್ಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ಗೆ ಹಾಕಿ. ನಾವು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗೋಣ. ಇದು ಕ್ಲಾಸ್ 2 ಆಗಿದೆ. ನಿಮಗೆ ಕ್ಲಾಸ್ 1ನ ಒಂದು ಬೇಕಾಗಿದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಹಾಕಿರ್ತೀನಿ. ಅದರ್ವೈಸ್ ನೀವು ಆರ್ಯಭಟ ಮ್ಯಾಥ್ಸ್ ಚಾನಲ್ ಅಂತ ಹೋದರೆ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.